ಸಿಎಂ ಬರ್ತಿದ್ದಾರೆ, ಏನ್ ಡಿಮ್ಯಾಂಡ್ ಇದೆ? ಈಗ ವಿಶೇಷ ಪರಿಹಾರ ಘೋಷಣೆ ಮಾಡಬೇಕು ಅನ್ನೋದು ರೈತರದ್ದು, ಇಲ್ಲಿನ ಜನರು ಸಿಎಂ ಬರ್ತಿದ್ದಾರೆ. ಈಗ ಭೀಮಾ ನದಿಯಲ್ಲಿ ಮತ್ತು ವಿಶೇಷವಾಗಿ ಈ ಸಲ ಭೀಮಾ ನದಿಯ ಸೀನಾ ಕಣಿವೆಯಲ್ಲಿ ಇವತ್ತು ಮಳೆಯಾಗಿ ಈ ಒಂದು ಪ್ರವಾಹಕ್ಕೆ ಇವತ್ತೊಂದು ಸಹ ಕಾರಣ ಆಗಿದೆ. ಪ್ರತಿ ಸಲ ನಾವು ಉಜ್ಜಿನಿಯಲ್ಲಿ ನೋಡ್ತಿದ್ವಿ, ಆದ್ರೆ ಉಜ್ಜಿನಿ ಡ್ಯಾಮ್ನಿಂದ ಈ ಬೇಸಿನ್ನಲ್ಲಿ ಇವತ್ತೊಂದು ಸಹ ಆಗಿರುವಂತದ್ದು ಕಡಿಮೆ. ಈ ಸೀನಾ ಬೇಸಿನಿಂದ ಆಗಿದ್ರಿಂದ, ಯಾಕಂದ್ರೆ ಸೀನಾ ಬೇಸಿನ್ ಕೆಪಾಸಿಟಿನೇ 1 ಲಕ್ಷ ಕ್ಯೂಸೆಕ್ಸ್ ಇದೆ. ಅಲ್ಲಿ ಸುಮಾರು 3.5 ಲಕ್ಷ 3 ಲಕ್ಷ ಕ್ಯೂಸೆಕ್ಸ್ ಇದಾದ್ಮೇಲೆ ಈ ರೀತಿ ಪ್ರವಾಹ ಉಂಟಾಗಿದೆ. ಮತ್ತು ಬಹಳಷ್ಟು ಕಡೆ ನಮ್ಗೆ ಅಲ್ಲಿ ಮಾನಿಟರಿಂಗ್ ಇಲ್ಲ, ಅಂದ್ರೆ ಸಮನ್ವಯ ಮಾಡುವಂತದ್ದು ಒಂದು ಕಮಿಟಿ ಯಾವ ರೀತಿ ಕೃಷ್ಣದಲ್ಲಿದೆ ಅದು ಭೀಮಾದಲ್ಲಿಲ್ಲ. ಅದು ಉಜ್ಜಿನಿ ಇರ್ಬೋದು ಅಥವಾ ಈಗ ಸೀನಾ ಇರ್ಬೋದು, ಆ ಒಂದು ಕೋಆರ್ಡಿನೇಷನ್ ಇರ್ಲಾರ್ದಕ್ಕೆ ಸಡನ್ ವಾಗಿ ನೀರು ಬಿಡುವಂತದ್ದು. ಮತ್ತು ನಾನು ನಿನ್ನೆ ನೋಡ್ತಾ ಇದ್ದೆ, ಹಿಂದೆ ನಮ್ಮಲ್ಲಿ ಒಬ್ರು ಪಂಚಪ್ಪ ಕಲಬುರ್ಗಿ ಅಂತ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ರು, ಭೀಮಾ ಹೋರಾಟ ಇದರ ಅಧ್ಯಕ್ಷ ಆಗಿದ್ರು. ಅವರು 2007ರಲ್ಲಿ KNNLಗೆ ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್ಗೆ ಒಂದು ಮನವಿಯನ್ನು ಕೊಟ್ಟಿದ್ರು. ಅನಧಿಕೃತವಾಗಿ ಒಂದು ದಿವಸ ಇವರು ಬ್ಯಾರೇಜ್ ಕಟ್ಟಿದ್ದಾರೆ. ಅಂದ್ರೆ ಬಚಾವತ್ ತೀರ್ಪಿನಲ್ಲಿ ಮಹಾರಾಷ್ಟ್ರಕ್ಕೆ 300 TMC ನೀರನ್ನು ಬಳಕೆ ಮಾಡ್ಕೋಬಹುದು ಅಂತ ಹೇಳಿ ಉಪಯೋಗ ಮಾಡ್ಕೋಬೇಕಂತ. ಅದರಲ್ಲಿ ಇವರಿಗೆ ಸುಮಾರು ಯಾರಿಗೆ ನಮ್ಮ ಮಹಾರಾಷ್ಟ್ರ ಭೀಮಾ ಬೇಸಿನಲ್ಲಿ ಸುಮಾರು 95 TMC ನೀರು ಆದ್ರೆ ಬಳಕೆ ಮಾಡ್ಕೋಬೇಕನ್ನೋದನ್ನ ಹೇಳಿದ್ದಾರೆ. ಆದ್ರೆ ಬಚಾವತ್ನಲ್ಲಿ ಒಂದು ಲೂಪ್ ಹೋಲ್ ಏನಿದೆ ಅಂದ್ರೆ, ನೀವು ಸ್ಟೋರೇಜಸ್ ಬಗ್ಗೆ ಅದು ಹೇಳಿಲ್ಲ ಸಹ. ಈಗ ಭೀಮಾ ಸೀನಾ ಒಂದು ಲಿಂಕು 17 TMC, ಒಂದು LIS ಒಂದು ಸುಮಾರು 20 TMC ಜಾಸ್ತಿ ಇದೆ. ಹೀಗೆ ಸುಮಾರು ಒಂದು 50 TMC. ಇದು ನಾನು ಹೇಳುವಂತದ್ದಲ್ಲ, KNNLದವರು ಅಲ್ಲಿ ವಿಸಿಟ್ ಮಾಡಿ, ಅದು ಅಸಹಕಾರದ ಮಧ್ಯೆ ಅವತ್ತು ಅಲ್ಲಿ ವಿಸಿಟ್ ಮಾಡಿದ್ದಾರೆ. ಆ ವಿಸಿಟ್ ಮಾಡಿ ಅವತ್ತು ದಿವಸ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಅನ್ನ ಹೇಳ್ತಾ ಇದ್ದೆ ನಮ್ಗೆ, ಯಾಕಂದ್ರೆ ನಾನು ಸುಮ್ಮನೆ ನನ್ನದೇ ಆದಂತ ವಿಚಾರಗಳನ್ನ ಹೇಳ್ತಾ ಇಲ್ಲ. ಆ ರಿಪೋರ್ಟ್ ನಲ್ಲಿ ಹೇಳ್ತಾರೆ ಅಧಿಕೃತ ಡ್ಯಾಮ್ಸ್ ಏನಿದಾವೆ ಅನಧಿಕೃತವಾಗಿ ಇವತ್ತು ದಿವಸ ಏನ್ ಮಾಡ್ಕೊಂಡಿದೆ ಅಂತ ಹೇಳಿ. ಅಲ್ಲಿ ಆ ಸ್ಟೋರೇಜ್ ಮಾಡ್ಕೊಂಡು ಇವತ್ತು ದಿವಸ ಇವರು ಸಡನ್ ಆಗಿ ಇವತ್ತು ದಿವಸ ನೀರು ಬಿಡೋದ್ರಿಂದ ಈ ಫ್ಲಡ್ಸ್ ಕೂಡ ಆಗ್ಲಿಕ್ಕೆ ಕಾರಣ ಆಗ್ತದೆ. ಅದ್ರ ಪ್ರಮುಖವಾಗಿ ಮಳೆ ಆಗಿದೆ. ಸೀನಾ ಬೇಸಿನಲ್ಲಿ ಅಷ್ಟು ಹಿಡಿಯುವಂತದ್ದು ಪ್ರಕೃತಿ ಮುಂದೆ ನಾವು ಯಾರು ದೊಡ್ಡವರಲ್ಲ. ಈ ಎಲ್ಲಾ ಕಾರಣಗಳಿದಾವೆ. ಇದರಿಂದ ಬರೋದ್ರಿಂದ ಹಳ್ಳಿಗಳು ಮುಳುಗಡೆ ಆಗಿದಾವು. ಇವತ್ತು ಅಪಾರ ಬೆಳೆಗಳ ನಾಶ ಆಗಿದೆ. ನಮ್ಮ ನಿನ್ನೆ ಬರೀ ಲೈನ್ ಎಸ್ಟಿಮೇಟ್ಸ್ ಬಿಜಾಪುರದಲ್ಲಿ ಸುಮಾರು 1.5 ಲಕ್ಷ ಹೆಕ್ಟೇರ್ಸ್ ಲೈನ್ ಎಸ್ಟಿಮೇಟ್ಸ್. ಅಂದ್ರೆ ಅಲ್ಲಿ ಮಳೆ ಭೀಮಾ ಫ್ಲಡ್ಸ್ ಬಿಟ್ಟು ಈ ಕಡೆ ಮಳೆನೂ ಕೂಡ ಆಗಿದಾವೆ. ಭೀಮಾ ನದಿ ಭಾಗನೂ ಕೂಡ ಆಯ್ತು. ಉಳಿದ 1.5 ಲಕ್ಷ ಹೆಕ್ಟೇರ್ ಅಷ್ಟು ಸಹ ಅಲ್ಲಿ ತೊಗರಿ, ಆಮೇಲೆ ನಮ್ಮ ವಿಶೇಷವಾಗಿ ಸಲ ಹತ್ತಿ ಬೆಳೆದಿದ್ರು. ವಾಸರ ಹತ್ತಿಗೆ ಸ್ವಲ್ಪ ಒಳ್ಳೆ ಬೆಲೆ ಬಂದಿತ್ತು, ತೊಗರಿಗೆ ಇದು ಆಗಿತ್ತು ಅಂತೇಳಿ ಸಲ ಹತ್ತಿ ಬೆಳೆದಿದ್ರು. ಹತ್ತಿ ಸಂಪೂರ್ಣವಾಗಿ ಕರ್ಗಾಗಿ ಹೋಗಿದೆ, 100% ಲಾಸ್ ಆಗಿದೆ. ಹತ್ತಿ, ತೊಗರಿ, ಆಮೇಲೆ ಊದು, ಆಮೇಲೆ ಕಬ್ಬು ಭಾಗಶಃ ನುಕ್ಸಾನ್ ಆಗಿದೆ. ಯಾಕಂದ್ರೆ ಈ ಸಿಂದಗಿ ತಾಲೂಕಿನಲ್ಲಿ ವಿಶೇಷವಾಗಿ ಗಾಳಿ ಬಿಟ್ಟರಿಂದ ಆ ಕಬ್ಬೆಲ್ಲ ಇದಾಗಿದೆ. ಇದೆಲ್ಲಕ್ಕಿಂತ ಮುಂದಿನ ನಮ್ಮ ಹಿಂಗಾರಿಯಲ್ಲಿ ಕೂಡ ಈ ಭೂಮಿ ತಯಾರು ಮಾಡ್ಕೊಳ್ಳೋಕ್ಕೂ ಕೂಡ ಆಗೋದಲ್ಲ, ಯಾಕಂದ್ರೆ ನೀರು ನಿಂತ್ಕೊಂಡ್ಬಿಟ್ಟಿದಾವಲ್ಲೆಲ್ಲ. ಆ ಬೆಳೆನೂ ಕೂಡ ಇವತ್ತು ಸಹ ರೈತರಿಗೆ ಬಹಳ ಕಷ್ಟ ಸಾಧ್ಯ ಅದ. ಇದೆಲ್ಲವನ್ನ ಮತ್ತು ರಸ್ತೆಗಳು ಹಾಳಾಗಿದಾವು ಮತ್ತು ಮನೆಗಳು ಈ ಎಲ್ಲಾನು ಕೂಡ ಕೆಲವೊಂದು ಕಡೆ ವಿಲೇಜ್ ಶಿಫ್ಟಿಂಗು ಕೂಡ ಕೇಳ್ತಾ ಇದ್ದಾರೆ. ಆ ಡಿಟೇಲ್ ಆಗಿ ಎಲ್ಲಾನು ಕೂಡ ಅದನ್ನ ಇದು ಮಾಡಿ ನಿನ್ನೆ ವಿಜಯಪುರದಲ್ಲಿ ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮತ್ತು ಸಮೀಕ್ಷೆ ಮಾಡಿ ನಾನು ಜಿಲ್ಲಾಧಿಕಾರಿಗಳು, ಸಿಂದಗಿ ಶಾಸಕರು, ನಿಮ್ಮ ಅಶೋಕ್ ಮಾನಗುಡಿ ಅವರು, ಇಂಡಿ ಶಾಸಕರಾದಂತ ನಮ್ಮ ಯಶವಂತರಾವ್ ಪಾಟೀಲ್ರು ಎಲ್ಲರೂ ಮಾಡಿದ್ವಿ. ಮತ್ತು ಈ ಸಲ ವಿಜಯಪುರ ನಮ್ಮ ಜಿಲ್ಲೆ ಹೇಳ್ಬೇಕಂದ್ರೆ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಮಳೆ ಆಗಿದ್ದು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ. ಇಡೀ ರಾಜ್ಯದಲ್ಲಿ ಫಸ್ಟ್ 60% ಜಾಸ್ತಿ ಮಳೆ ಆಗಿದೆ. 60, ಬಾಗಲಕೋಟೆ 28%. ಈಗ ಅದನ್ನು ಕೂಡ ಜಾಸ್ತಿ ಆಗಿದೆ, ಮತ್ತೆ ನಮ್ದು ಕೂಡ ಜಾಸ್ತಿ ಆಗಿದೆ. ಈಗ ಅಲ್ಲ ಹೈಯೆಸ್ಟ್ ಇಡೀ ರಾಜ್ಯದಲ್ಲಿ ನಾನು ಸ್ಟಾಟಿಸ್ಟಿಕ್ಸ್ ನಿಮಗೆ ಇದು KSMDC ಸ್ಟಾಟಿಸ್ಟಿಕ್ಸ್ ಇರ್ತದಲ್ಲ, ಹೈಯೆಸ್ಟ್ ಇರೋದು ಅಂದ್ರೆ ಕಮ್ಯುಲೇಟಿವ್ ಒಂದು ದಿವಸ ನಮಸ್ಕಾರ ಆಗ್ತದೆ ಹಂಗಲ್ಲ, ಟೋಟಲ್ ಈ ಫುಲ್ ಸೀಸನ್ ನಲ್ಲಿ ಆಗಿರುವಂತಹದ್ದು. ಗುಲ್ಬರ್ಗಾನ ತಗೋರಿ, ಬೀದರ್ ತಗೋರಿ, ಭೀಮಾ ನದಿಯಲ್ಲಿ ಬಹಳ ವ್ಯಾಪಕವಾಗಿ ನಮ್ಗಿಂತ ಜಾಸ್ತಿ ಆಗಿದೆ. ನಮ್ಮಲ್ಲಿ ವಿಶೇಷವಾಗಿ ಒಂದು 3-4 ಹಳ್ಳಿಗೆ 2-3 ಹಳ್ಳಿಗೆ ಇವತ್ತು ಸಹ ಇಫೆಕ್ಟ್ ಆಗಿರಬೇಕು. ಸಿಂದಗಿ ತಾಲೂಕಿನಲ್ಲಿ ಮತ್ತು ಇಂಡಿ ತಾಲೂಕಿನಲ್ಲಿ ಭೀಮಾ ಫ್ಲಡ್ ನಲ್ಲಿ
ಆದ್ರೆ ನಿಮ್ಗೆ ನಮ್ಗಿಂತ ಜಾಸ್ತಿ ಲೂಸ್ ಆಗಿದೆ. ಶೋಲಾಪುರ್ಗೂ ಆಗಿಲ್ಲ ಅಂತಿಲ್ಲ, ಅಲ್ಲಿ ಮಹಾರಾಷ್ಟ್ರದಲ್ಲೂ ಆಗಿದೆ, ಅಲ್ಲಿಗೂ ಅವ್ರಿಗೂ ಕೂಡ ಪಟ್ಟು ಬಿದ್ದಿದೆ. ಇದಕ್ಕೆ ಯಾವ ರೀತಿ ಮುಂದೆ ನಾವು ಕ್ರಮಗಳನ್ನು ಕೈಗೊಳ್ಬಹುದು, ಮುಂದೆ ಇದು ಆಗ್ಲಾರ್ದಂಗೆ ಮಾಡಬೇಕಾಗಿದ್ರು ಕೂಡ ಕರ್ತವ್ಯ. ಯಾಕಂದ್ರೆ ಭೀಮಾದಲ್ಲಿ ನಾವು ನೋಡ್ತೀವಿ ಡೆಫಿಸಿಟ್ ಬೇಸ್ ಅಂತೀವಿ ನಾವು. ಯಾಕಂದ್ರೆ ನಾನು ನೀರಾವರಿ ಸಚಿವನಾಗಿ ಕೆಲಸ ಮಾಡಿದ್ದೀನಲ್ಲ, ಅನೇಕ ಯೋಜನೆಗಳು ಮಲ್ಟಿ ವಿಲೇಜ್ ಸ್ಕೀಮ್ಸ್, ಕುಡಿ ನೀರಿನ ಯೋಜನೆಗಳು, ಕೆರೆ ತುಂಬುವ ಯೋಜನೆಗಳು, ಅವು 4 ವರ್ಷದಲ್ಲಿ 2 ವರ್ಷ ನೀರು ಬರೋದಲ್ಲ, 1 ವರ್ಷ ರೀತಿ ಪ್ರವಾಹ ಬರ್ತದೆ, 1 ವರ್ಷ ನಾರ್ಮಲ್ ಇರ್ತದೆ. 4 ವರ್ಷದಾಗ 2 ವರ್ಷ ನೀರಿರೋದಲ್ಲ, 1 ವರ್ಷ ಈ ರೀತಿ ಪ್ರವಾಹ ಬರ್ತದೆ, 1 ವರ್ಷ ನಾರ್ಮಲ್ ಇರ್ತದೆ. ಅಂದ್ರೆ ಆ ಯೋಜನೆ ಮಾಡಿದಾಗ ನಮ್ಗಾಗುವಂತ ಲಾಭ ಕೇವಲ 1 ವರ್ಷಕ್ಕೆ, 4 ವರ್ಷದಲ್ಲಿ ಇದನ್ನು ಕೂಡ ನಾವು ನೋಡಿದೀವಿ. ಸೊ ಹೀಗಾಗಿ ಅದನ್ನ ಸಮಗ್ರವಾಗಿ ನಾವು ಚಿಂತನೆ ಮಾಡಬೇಕಾಗಿದೆ. ಸುಮ್ಮನೆ ನಾನು ಒಂದೇನೋ ಹೇಳಿಕೆ ಕೊಟ್ಟು ಹೋಗುವಂತದ್ದಲ್ಲ, ಎಲ್ಲರೂ ಕೂಡ ಅರ್ಥೈಸ್ಕೊಂಡಿದ್ದೀವಿ. ಈಗ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಶರಣ್ ಪ್ರಕಾಶ್ ಪಾಟೀಲ್ರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ನಿನ್ನೆ ಕೂಡ ಮಾತಾಡಿದ್ರು. ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಏನೇನು ನಮ್ಮ ಸಮಸ್ಯೆಗಳು ನನಗೆ ಗೊತ್ತಿದೆ, ಅವರ ಇಲ್ಲಿಯ ಸಮಸ್ಯೆಗಳನ್ನ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಗೊತ್ತಿದೆ. ನಾವೆಲ್ಲ ಕಲೆಕ್ಟಿವ್ ಆಗಿ ಮುಖ್ಯಮಂತ್ರಿಗಳಿಗೆ ಅದನ್ನ ವಿವರಣೆಯನ್ನ ಕೊಟ್ಟು ಮುಖ್ಯಮಂತ್ರಿಗಳಿಂದ ಏನು ಸಾಧ್ಯ ಆಗ್ತದೆ ಎಲ್ಲ ರೀತಿಯ ಸಹಕಾರವನ್ನು ಕೇಳಬೇಕು. ಇನ್ನೊಂದು ಪ್ರಮುಖವಾಗಿ ರಾಜ್ಯ ಸರ್ಕಾರಕ್ಕಿಂತ ಕೇಂದ್ರ ಸರ್ಕಾರದ ಜವಾಬ್ದಾರಿ ಬಹಳಷ್ಟಿದೆ. ಆ ಕೇಂದ್ರ ಸರ್ಕಾರ ಮೇಲೆ ಹಾಕ್ತೀನಿ ಅಂತ ಹೇಳಲ್ಲ. ನಾವು ನೋಡಿ NDRF ನಾರ್ಮ್ಸ್ ನಲ್ಲಿ ಏನು ಕ್ರಾಪ್ ಲಾಸ್ಗೆ ಏನು ಪರಿಹಾರ ಸಿಗ್ತದೆ, 2 ಹೆಕ್ಟರ್ಗೆ ಸುಮಾರು 1 ಹೆಕ್ಟರ್ಗೆ ಸುಮಾರು 8,500 ರೂಪಾಯಿ, 2 ಹೆಕ್ಟರ್ 17,000 ರೂಪಾಯಿ. 17,000 ರೂಪಾಯಿ ಇವತ್ತಿನ ದಿವಸ ನೀವು ಹತ್ತಿ ತಗೊಳ್ರಿ, ಅವ್ರ ಖರ್ಚಾಗಿದೆ 30-35 ಸಾವಿರ ಆಗ್ತದೆ. ಅವ್ರ ಬೀಜ, ಗೊಬ್ಬರ, ನಾಟಿ ಮಾಡಿದೆಲ್ಲ ಅದಕ್ಕೂ ಕೂಡ ತುಮ್ಸ ಕೂಲಿ ಎಲ್ಲ ಕುಡ್ಕೊಂಡು ತುಮ್ಸ ಎದಕ್ಕೂ ಅದು ಸಾಲದಿಲ್ಲ. ಮತ್ತೆ 2 ಹೆಕ್ಟರ್ಗೆ ಲಿಮಿಟೆಡ್ ಇದೆ, ಅದು 2 ಹೆಕ್ಟರ್ನ 5 ಎಕರೆ ಅಷ್ಟಕ್ಕೆ ನಿಂತು ಬಿಡ್ತದೆ. ಇದೆಲ್ಲ ಸಮಸ್ಯೆಗಳು ನಮ್ಮದಿದ್ದಾವೆ. ನಾವು ಮುಖ್ಯಮಂತ್ರಿಗಳಿಗೆ 3 ಮಂದಿ ಜನ ಚರ್ಚೆ ಮಾಡ್ತೀವಿ. ಅದಕ್ಕೆ ನಾನು ಬೇಗ ಬಂದಿದ್ದೀನಿ, 1 ಗಂಟೆ. 3 ಮಂದಿ ಚರ್ಚೆ ಮಾಡಿ ಸಾಮೂಹಿಕವಾಗಿ ಇವತ್ತಿನ ದಿವಸ ಆ ಮುಖ್ಯಮಂತ್ರಿಗಳಿಗೆ ಮನವೊಲಿಸಿ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ಮನವಿಯನ್ನ ಸಲ್ಲಿಸಿ ಕೇಂದ್ರ ಸರ್ಕಾರದ ಸಹಾಯವನ್ನು ಕೂಡ ಪಡ್ಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ. ಈಗ ನೋಡಿ ನಾವು ಅದ್ರ ಮತ್ತೆ ಚರ್ಚೆ ಮಾಡ್ತೀವಿ ನಾವೀಗ. ಈಗ ಇಷ್ಟೆಲ್ಲ ಕೇಂದ್ರ ಸರ್ಕಾರ ಯಾರು ಹೇಳಿದ್ರು, ಬಿಜೆಪಿ ಹೇಳ್ತಾರ? ವಿಜೇಂದ್ರ ಹೇಳ್ರಿ, ಅಲ್ಲಿ ಅಪರ್ ಭದ್ರಾ ಯೋಜನೆ ಗೊತ್ತಲ್ಲ, ಏನಾಗಿತ್ರಿ? ಎಷ್ಟು ಘೋಷಣೆ ಮಾಡಿದ್ರು? 5,000 ಕೋಟಿ ಕ್ಯಾಬಿನೆಟ್ನಲ್ಲಿ, ಕೇಂದ್ರ ಕ್ಯಾಬಿನೆಟ್ನಲ್ಲಿ ಅಪರ್ ಭದ್ರಾ ಯೋಜನೆಗೆ ಬಂತ? ನ್ಯಾಷನಲ್ ಪ್ರಾಜೆಕ್ಟ್ ಬಂತ? ನಮ್ಮ ಟ್ಯಾಕ್ಸಸ್ ನಲ್ಲಿ ನಮ್ಮ ಡೆವಲ್ಯೂಷನ್ ಕೊಡಕ್ಕೆ ಹೋಗ್ತಾ ಇರಲಿಲ್ಲ ಸರಿಯಾಗಿ. ಹೇಳ್ರಿ ವಿಜೇಂದ್ರಗೆ, ಹೋಗಪ್ಪ ಅಪರ್ ಭದ್ರಾ ತಗೊಂಬ ಅಂತ ಹೇಳ್ರಿ, ನೋಡೋಣ ಎಷ್ಟು ವರ್ಷ ಆಯ್ತು ಈಗ? ಲಾಸ್ಟ್ ಬಜೆಟ್ ಅಲ್ಲ, 4-5 ವರ್ಷ ಆಯ್ತು. ಸುಮ್ಮನೆ ರಾಜಕಾರಣ ಮಾಡುವಂತದ್ದು. ಪ್ರಿವಿಯಸ್ ಟರ್ಮ್ ನಲ್ಲಿ ಗೊತ್ತಾಯ್ತಲ್ಲ ಯಾವ ರೀತಿ ಕೇಂದ್ರ ಸರ್ಕಾರ ಇರ್ತದೆ ಅಂತ ಹೇಳಿ. ನಮ್ಮ ಟ್ಯಾಕ್ಸ್ ಡೆವಲ್ಯೂಷನ್ ಏನಿದೆ ಅದನ್ನೇ 14ನೇ ಫೈನಾನ್ಸ್ ಮತ್ತು 15ನೇ ಫೈನಾನ್ಸ್ ಸುಮಾರು 60,000 ಕೋಟಿ ರೂಪಾಯಿ ಡಿಫರೆನ್ಸ್ ಇದೆ. ಹೇಳಿ ಅವ್ರಿಗೆ, ವಿಜೇಂದ್ರಗೆ. ಮುಟ್ಟಾಳೆ ಯಾರು ನಿಮ್ಗೆ ಗೊತ್ತಾಯ್ತಲ್ಲ, ಅಪರ ಭದ್ರಾ ರೊಕ್ಕ ಕೊಡಲಾರ್ದವ್ರು ಮುಟ್ಟಾಳ್ರು. ನಮ್ಮ ಡೆವಲ್ಯೂಷನ್ ದಲ್ಲಿ 14ನೇ ಫೈನಾನ್ಸ್ 15ನೇ ಫೈನಾನ್ಸ್ ನಲ್ಲಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದು 60,000 ಕೋಟಿ ಕೊಡಲಾರ್ದಂತವ್ರು ಮುಟ್ಟಾಳ್ರು. ಮುಖ ನೋಡ್ಕೊಂತ ಹೇಳ್ರಿಗೆ, ನಾವು ಮುಟ್ಟಾಳ್ರಿದ್ದಾರೆ, ಮತ್ತೊಬ್ರಿಗೆ ಏನ್ ಮಾತಾಡ್ತಾರೆ ಮುಟ್ಟಾಳ ಅಂತೇಳಿ.